ಹೊಸ ವೀಡಿಯೋಗೆ ವೆಲ್ಕಮ್. ಎಲ್ಲಪ್ಪ ನಂದು ವೀಡಿಯೋ ಕ್ಯಾಪ್ಚರ್. ಎಸ್, ನಾನೇ ಬಂದಿಲ್ಲ ಅಂದರೆ ವೀಡಿಯೋಗೆ ಕಳೆನೇ ಇಲ್ಲ. ಸೊ ಎಸ್, ತಮ್ಮನೇಲ್ನ ಆಲ್ರೆಡಿ ನೋಡಿರ್ತೀರ. ಒಬ್ಬ ಯೂಟ್ಯೂಬರ್ ಆಗಿ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿಲ್ಲ ಅಂದರೆ ಏನು ಯೂಸು? ಸೊ ಎಸ್, ಈ ವಿಡಿಯೋದಲ್ಲಿ ಒಂದು ಯೂಟ್ಯೂಬ್ ಚಾನಲ್ನ ಹೆಂಗೆ ಕ್ರಿಯೇಟ್ ಮಾಡಬೇಕು ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಅದು ನೀವು ಮಾಡಿಕೊಂಡ್ರೇ ನಿಮ್ಮ ಚಾನಲ್ ಕಂಪ್ಲೀಟ್ ಆಗೋದು. ಸೊ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ತುಂಬ ಶಾರ್ಟಾಗಿ ಇಡೋಣ, ಒಂದು ಚಿಕ್ಕ ಇನ್ಫಾರ್ಮೇಷನ್ ವಿಡಿಯೋ ಅಂತ ಅಂದ್ಕೊಳ್ಳಿ. ಸೊ ಎಸ್, ವಿಡಿಯೋ ಕಂಟಿನ್ಯೂ ಮಾಡೋಣ, ಡಿಲೇ ಮಾಡೋದು ಬೇಡ. ಬೇಸಿಕ್ಕಿಂದ ಏನೇನು ಮಾಡ್ಕೊಂಡು ಹೋಗಬೇಕು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ದ ಮೋಸ್ಟ್ ಇಂಪಾರ್ಟೆಂಟ್, ಯೂಟ್ಯೂಬಿಗೆ ಬರ್ತೀರಾ, ಮೇಲ್ಗಡೆ ಸೆಟ್ಟಿಂಗ್ಸ್ಗೆ ಹೋಗ್ತೀರಾ ಆ್ಯಂಡ್ ನಿಮ್ಮ ಗೂಗಲ್ ಅಕೌಂಟ್ ಇದ್ರೇ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕಾಗೋದು. ಅಗೇನ್, ಗೂಗಲ್ ಅಕೌಂಟ್ ಹೆಂಗೆ ಕ್ರಿಯೇಟ್ ಮಾಡ್ಕೋಬೇಕು ಸ್ಟೆಪ್ ಬೈ ಸ್ಟೆಪ್ ಅದೆಲ್ಲ ಎಲ್ಲರೂ ಗೊತ್ತಿರುತ್ತೆ. ಸೊ ಅದನ್ನು ನಾನು ಹೇಳ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟ್. ಸೊ ಗೂಗಲ್ ಅಕೌಂಟ್, ನಿಮ್ಮ ಅಕೌಂಟ್ ಇದೆ, ವ್ಯೂವರ್ ಚಾನಲ್ ಹೋಗಿದ ತಕ್ಷಣ ನಿಮ್ಮ ಚಾನಲ್ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ. ಸೊ ಎಸ್, ಆಲ್ರೆಡಿ ಚಾನಲ್ ಕ್ರಿಯೇಟ್ ಆಗಿರುತ್ತೆ. ಸೊ ಕ್ರಿಯೇಟ್ ಮಾಡೋದು ತುಂಬ ಈಸಿ. ನಾನು ಇವಾಗ ಏನು ಮಾಡಿದ್ನೋ ಪ್ರೆಸ್ ಮಾಡ್ತೀರಾ, ಚಾನಲ್ ಇದ್ದರೆ ನಿಮ್ಮ ಚಾನಲ್ ತೋರಿಸುತ್ತೆ. ಚಾನಲ್ ಇಲ್ಲ ಅಂದರೆ ಕ್ರಿಯೇಟ್ ಚಾನಲ್ ಅಂತ ಇರುತ್ತೆ, ಜಸ್ಟ್ ಒಂದು ಲೈನಲ್ಲಿ ಇರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಕ್ರಿಯೇಟ್ ಆಗೋಗುತ್ತೆ. ನೀವು ಅದಕ್ಕೆ ಹೆಸರು ಕೊಡಿ, ಏನೇನ ಕೊಡಿ. ನೀವು ನಾರ್ಮಲ್ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಮಾಡ್ತಿರಲ್ಲ ಅಕೌಂಟು, ಆ ಥರ ಕ್ರಿಯೇಟ್ ಮಾಡ್ಕೋಬೇಕು. ಎಲ್ಲರೂ ಆ ಥರ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ, ಬಟ್ ಇಲ್ಲ, ಇನ್ನೂ ಎಷ್ಟೊಂದಿದೆ. ಸೊ ಎಸ್, ಬೇಸಿಕಲಿ ಇದಾಯ್ತಲ್ಲ, ಇದು ನನ್ನ ಚಾನಲ್ ನೀವು ನೋಡ್ಬೋದು. ಆ್ಯಂಡ್ ರೀಸೆಂಟಾಗಿ ಒಂದು 5 minutes ಬ್ಯಾಕ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ 5 minutes ಬ್ಯಾಕ್ ನಾನೊಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿದೆ ನನ್ನ ಸೇಮ್ ಅಕೌಂಟಲ್ಲಿ. ನೋಡ್ಬೋದು ನೀವು, ಒಂದು ಜಿಮೇಲ್ ಅಕೌಂಟಲ್ಲಿ ಮಿನಿಮಮ್ ಟು ಮ್ಯಾಕ್ಸಿಮಮ್ 50 ಯೂಟ್ಯೂಬ್ ಚಾನಲ್ಸ್ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ನಾನು ಒಂದು 5 minutes ಬ್ಯಾಕ್ ನೋಡಿ, ಇವತ್ತಿನ ಡೇಟ್ ಜಾಯಿಂಟ್ 14th 2025. ಇವತ್ತು ನಾನು ನನ್ನ ಗೇಮಿಂಗ್ಗೆ ಒಂದು ಸಪ್ರೇಟ್ ಚಾನಲ್ ಮಾಡಿದೆ. ಮೋಟರೇಟ್ ಕನ್ನಡ, ಅದು ನನ್ನ ಮೊದಲನೇ ಚಾನಲ್. ಒಂದು ಸೆಂಟಿಮೆಂಟ್ ಇದೆ ನನಗೆ ಅದಕ್ಕೆ. ಸೊ ಟೆಕ್ ಅಂತ ಬಂದಾಗ ಅದಕ್ಕೂ ಬೇರೆ ಮಾಡೋಣ ಅಂದ್ಕೊಂಡೆ, ಬಟ್ ಬೇಡ, ಸುಮ್ಮನೆ ಕಿರಿಕಿರಿ ಆಗೋಗುತ್ತೆ ಜಾಸ್ತಿ ಚಾನೆಲ್ಸ್ ಇದ್ರೆ. ಸೊ 2 ಚಾನೆಲ್ ಸಾಕು ಅಂದ್ಬಿಟ್ಟು ಗೇಮಿಂಗ್ಗೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಮೇನ್ ಪ್ರೈಮರಿ ಚಾನೆಲ್ ಏನಿದೆ ಮೋಟರೇಟ್ ಕನ್ನಡ, ಅದರಲ್ಲಿ ನನ್ನ ವ್ಲಾಗ್ಸ್ ಆಗಿರ್ಬೋದು, ಟೆಕ್ ವೀಡಿಯೋಸ್ ಆಗಿರ್ಬೋದು, ಅದರಲ್ಲೂ ವೀಡಿಯೋಸ್ ಬರ್ತಿರುತ್ತೆ. ಇನ್ಮೇಲಿಂದ ಇಲ್ಲೂ ವೀಡಿಯೋಸ್ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೇ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ಡ್, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರದ್ದು ಕೆಲವೊಂದು ಸೆಟ್ಟಿಂಗ್ಸ್ ಮಾಡಬೇಕು. ನನ್ನ ಪ್ರೈಮರಿ ಚಾನಲ್ ಏನಿದೆ ಮೋಟರೇಟ್ ಕನ್ನಡ, ಇದ್ರದ್ದು ನಾನು ಸೆಟ್ಟಿಂಗ್ಸ್ ಆಲ್ರೆಡಿ ಮಾಡಿದ್ದೀನಿ ಎಲ್ಲ. ಸೊ ನನಗೇನು ಇದ್ರದ್ದು ಪ್ರಾಬ್ಲಮ್ ಇಲ್ಲ. ಬಟ್ ಇದ್ರದ್ದು ನನಗೆ ವೀಡಿಯೋಸ್ ಹಾಕೋಕ್ಕೆ ಅಥವಾ ಕೆಲವೊಂದು ಡಿಫಾಲ್ಟ್ ಸೆಟ್ಟಿಂಗ್ಸ್ ಇರುತ್ತೆ, ಅದನ್ನೆಲ್ಲ ಮಾಡಿದ್ರೇ ನಾನು ವೀಡಿಯೋಸ್ ಮಾಡೋಕ್ಕಾಗೋದು. ನಾನು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, ನೀವು ಮಾಡ್ಕೊಳ್ಳಿ. ಸೊ ಎಸ್, ಏನು ಮಾಡಬೇಕು? ಸಿಂಪಲ್. ಯೂಟ್ಯೂಬಲ್ಲಿ ಚಾನಲ್ ಕ್ರಿಯೇಟ್ ಮಾಡ್ತೀರಾ, ಅಲ್ಲಿಗೆ ಮುಗ್ದಿಲ್ಲ, ಇನ್ನೂ ತುಂಬ ಕೆಲಸ ಇದೆ. ಸೊ ಅಗೇನ್ ಬ್ರೌಸರಿಗೆ ಬರ್ತೀರಾ. ಬ್ರೌಸರಿಗೆ ಬಂದಮೇಲೆ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋ ಒಂದು ವೆಬ್ಸೈಟ್ ಇರುತ್ತೆ. ನಾನು ಡಿಫಾಲ್ಟ್ ಇಟ್ಕೊಂಡಿದ್ದೀನಿ, ಇಲ್ಲ ಅಂದರೆ ನೀವು ಸರ್ಚ್ ಮಾಡಬೇಕು. ಸ್ಟುಡಿಯೋ, ಓಕೆ, studio.youtube.com ಅಂತ ಒಂದು ವೆಬ್ಸೈಟ್, ಯೂಟ್ಯೂಬ್ ಅವರ ವೆಬ್ಸೈಟ್. ಅದು ಚಾನಲ್ ಕಂಟೆಂಟ್ ಏನಿದೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ನಾನು ಕಂಟೆಂಟ್ಗೆ ಹೋದೆ, ಬಟ್ ಡ್ಯಾಶ್ ಬೋರ್ಡ್ ಅಂತ ಬರುತ್ತೆ. ಬೇಸಿಕಲಿ ಅದು ಕ್ಲಿಕ್ ಮಾಡಬೇಕು. ಇದೇನು ನೋಡ್ತಾ ಇದ್ದೀರಾ, ಇದು ನನ್ನ ಸ್ಟುಡಿಯೋ, ನನ್ನ ಮೋಟರೇಟ್ ಕನ್ನಡ ಚಾನಲ್ನ ಸ್ಟುಡಿಯೋ. ಸೊ ಕಸ್ಟಮೈಸೇಷನ್ ಇದಕ್ಕೆ ಬಂದಾಗ ಬ್ಯಾನರ್ ಆಗಿರ್ಬೋದು, ನಂದು ಪ್ರೊಫೈಲ್ ಆಗಿರ್ಬೋದು, ನೇಮ್, ಡಿಸ್ಕ್ರಿಪ್ಷನ್, URL, ನನ್ನ ಚಾನಲ್ದು ಇನ್ಸ್ಟಾಗ್ರಾಮ್ ಲಿಂಕ್, ಕಾಂಟ್ಯಾಕ್ಟ್ ಇನ್ಫೋ, ಎಕ್ಸೆಟ್ರಾ. ಮೇಲ್ ID ನಾನು ಹಾಕಿಲ್ಲ. ನನ್ನ ವಾಟರ್ ಮಾರ್ಕ್ ನನ್ನ ವಿಡಿಯೋದಲ್ಲಿ ನೋಡ್ಬೋದು, ಈಗಲೂ ನೋಡ್ಬೋದು, ಇಲ್ಲಿ ಬರ್ತಾ ಇರುತ್ತೆ ಈ ಸೈಡಲ್ಲೂ. ಸೊ ವಾಟರ್ ಮಾರ್ಕ್ ಎಲ್ಲ ಸೆಟ್ ಆಗಿದೆ. ಈಗ ಸೆಟ್ಟಿಂಗ್ಸಿಗೆ ಬಂದಾಗ ಇದು ನಿಮಗೆ ಯೂಟ್ಯೂಬಲ್ಲಿ ಸಿಗಲ್ಲ. ಈ ಸೆಟ್ಟಿಂಗ್ಸ್ ನೀವು ಸ್ಟುಡಿಯೋದಲ್ಲೇ ಮಾಡಬೇಕು. ಅಗೇನ್ ನಿಮ್ಮ ಮೊಬೈಲಲ್ಲಿ ಒಂದು ಯೂಟ್ಯೂಬ್ ಸ್ಟುಡಿಯೋ ಅಂತ ಒಂದು ಆ್ಯಪ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅದನ್ನು ನೀವು ನಿಮ್ಮದು
ವಿಡಿಯೋದು ವ್ಯೂಸ್ ಆಗಿರ್ಬೋದು, ರೀಚ್ ಆಗಿರ್ಬೋದು, ಏನು ಸ್ಟೇಟಸ್ ಎಲ್ಲ ಚೆಕ್ ಮಾಡ್ತಾ ಇರ್ಬೋದು. ಬಟ್ ಮೊಬೈಲ್ ಆ್ಯಪಲ್ಲೂ ಇದನ್ನು ಮಾಡೋಕ್ಕಾಗಲ್ಲ. ಲ್ಯಾಪ್ಟಾಪ್ ಸಿಸ್ಟಮ್ ಬೇಕೇ ಬೇಕು. ಇಲ್ಲಾಂದರೆ ನಿಮ್ಮ ಮೊಬೈಲಲ್ಲೇ ಕ್ರೋಮಲ್ಲಿ ಅಥವಾ ಎನಿ ಬ್ರೌಸರ್ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಡೆಸ್ಕ್ಟಾಪ್ ಮೋಡ್ ಆನ್ ಮಾಡಿಕೊಂಡು ಇದೆಲ್ಲ ಮಾಡಬೇಕಾಗತ್ತೆ. ಸೊ ಚಾನಲ್ ಅಂತ ಬಂದಾಗ ನೋಡಿ, ಬೇಸಿಕ್ ಇನ್ಫೋ, ಕಂಟ್ರಿ ಇಂಡಿಯಾ ಆ್ಯಂಡ್ ನನ್ನ ಚಾನಲ್ನ ಕೀವರ್ಡ್ಸ್. ಇದರಲ್ಲಿ ನೀವು ಒಂದು ಟೈಪ್ ಮಾಡಿದ್ರು ನನ್ನ ಚಾನಲ್ ನಿಮಗೆ ಕಾಣುತ್ತೆ. ಸೊ ಎಸ್, ಇದನ್ನ ಕೀವರ್ಡ್ಸ್ ನಾನು ವಾಟರ್ ಮಾರ್ಕ್ ಹಾಕಿದ್ದೀನಿ ಅಷ್ಟೇ, ಬೇರೆ ಏನೂ ಹಾಕಿಲ್ಲ. ಅದಾದ ನಿಧಾನಕ್ಕೆ ಮಾಡ್ಕೋಬೋದು, ಹಿಂದೆಗಡೆ ಬ್ಯಾನರ್ ಎಲ್ಲ ಮಾಡ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಹೋಮ್ ಟ್ಯಾಬಿಗೆ ಬಂದಾಗ ಸದ್ಯಕ್ಕೆ ಏನೂ ಇಲ್ಲ, ಬಿಕಾಸ್ ನಾನು ಯಾವ ವೀಡಿಯೋನೂ ಹಾಕಿಲ್ಲ ಸದ್ಯಕ್ಕೆ. ಸೊ ಎಸ್, ಇನ್ಮೇಲಿಂದ ಇಲ್ಲೂ ವೀಡಿಯೋಸ್ ಆಗ್ತಾ ಹೋಗೋಣ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಸಿಗೆ ಬರ್ತೀವಿ. US ಡಾಲರ್ ನಾನೇನು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಚಾನಲಿಗೆ ಬಂದಾಗ ಕೀವರ್ಡ್ಸ್ ಹಾಕಬೇಕು. ಕೀವರ್ಡ್ಸ್ ಆಯಿತು, ಕಂಟ್ರಿ ಇಂಡಿಯಾ ಆಯಿತು, ಅಡ್ವಾನ್ಸ್ ಸೆಟ್ಟಿಂಗ್ಸ್, ಐ ವಾಂಟ್ ಟು ರಿವ್ಯೂ, ನೋ ದಿಸ್ ಚಿಲ್ಡ್ರನ್ ಸಿಗಲ್ಲ. ಇದೆಲ್ಲ ಡಿಫಾಲ್ಟ್, ತಲೆ ಕೆಡಿಸ್ಕೋಬಾರ್ದು, ಬಿಟ್ಬಿಡ್ಬೇಕು. ಇದೊಂದೇ ನೋಡ್ಕೋಬೇಕಾಗಿರೋದು ನೀವು. ಇದನ್ನು ಫಸ್ಟ್ ಒಂದು ಸೆಲೆಕ್ಟ್ ಮಾಡಿಬಿಟ್ರೆ ನೀವು ಮಕ್ಕಳಿಗೆ ಮಾತ್ರ. ರೇಮ್ಸ್ ಚಾನಲ್ಲು, ABCD ಚಾನಲ್ ಇರುತ್ತಲ್ಲ, ಆ ಥರ ಆಗೋಗ್ಬಿಡುತ್ತೆ ನಿಮ್ಮ ಚಾನಲು. ತುಂಬ ಹುಷಾರಾಗಿರಬೇಕು. ನೋ ಅಂತ ಮಾಡಿದಾಗ ಎಲ್ಲರಿಗೂ ಕಾಮನ್ ಚಾನಲ್ ಆಗೋಗುತ್ತೆ. ಅಥವಾ ಐ ವಾಂಟ್ ಟು ರಿವ್ಯೂ ದಿ ಸೆಟ್ಟಿಂಗ್ಸ್ ಫಾರ್ ಎವ್ರಿ ವಿಡಿಯೋ ಅಂತ ಹಾಕಿದ್ರೆ ನಿಮ್ಮ ಪ್ರತಿ ವಿಡಿಯೋಗೂ ನಿಮಗೆ ಕೇಳ್ತಾ ಹೋಗುತ್ತೆ, ಇದು ಮಕ್ಳಿಗೆ ಮಾಡ್ತಿರೋದಾ ದೊಡ್ಡವ್ರಿಗೆ ಮಾಡ್ತಿರೋದಾ ಅಂತ. ಸೊ ತಲೆನೋವು ನೋ ಅಂತ ಸೆಟ್ ಮಾಡಿಬಿಟ್ರೆ ಮುಗಿದೋಯ್ತು. ಸೊ ಫೀಚರ್ ಎಲಿಜಿಬಿಲಿಟಿ, ನಾನು ಹೇಳ್ದಂಗೆ ಸ್ಟ್ಯಾಂಡರ್ಡ್ ಫೀಚರ್ಸ್ ಆಲ್ರೆಡಿ ಆಕ್ಟಿವೇಟ್ ಆಗಿದೆ, ಎನೇಬಲ್ ಆಗಿದೆ. ಎಲಿಜಿಬಲ್ ಅಂತ ಇದೆ, ಅಂದರೆ ಈ ಎರಡು ಫೀಚರ್ಗೂ ನಾನು ಎಲಿಜಿಬಲ್ ಇದ್ದೀನಿ, ಬಟ್ ಸದ್ಯಕ್ಕೆ ಇಲ್ಲ. ಸೊ ವೆರಿಫೈ ಯುವರ್ ಫೋನ್ ನಂಬರ್ ಮಾಡ್ಕೋಬೇಕು. ಅದಾದಮೇಲೆ ದಿಸ್ ಒನ್, ಇದರಲ್ಲಿ ಯಾವುದೋ ಒಂದು ಆಕ್ಸಿಸ್ ಫೀಚರ್, ಫಸ್ಟ್ ನಾನು ಇದನ್ನು ಎನೇಬಲ್ ಮಾಡಬೇಕು. ಇದನ್ನು ಮಾಡಿದ್ರೇ ಇದಾಗೋದು. ಈಗ ನಾನು ನನ್ನ ಫೋನ್ ನಂಬರ್ನ ವೆರಿಫೈ ಮಾಡಬೇಕು. ಸೊ ಅಗೇನ್ ಮೋಟರೈಡ್ ಕನ್ನಡದಲ್ಲಿ ನಂದು ಫೋನ್ ನಂಬರ್ ಆಲ್ರೆಡಿ ವೆರಿಫೈ ಆಗಿದೆ. ಇದರಲ್ಲೂ ನಾನು ನನ್ನ ಸೇಮ್ ನಂಬರ್ ವೆರಿಫೈ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಆಗಲೇ ಹೇಳಿದೆ, ಒಂದು ಜಿಮೇಲ್ ಅಕೌಂಟಲ್ಲಿ ಮಿನಿಮಮ್ ಟು ಮ್ಯಾಕ್ಸಿಮಮ್ 50 ಯೂಟ್ಯೂಬ್ ಚಾನೆಲ್ಸ್ನ ಕ್ರಿಯೇಟ್ ಮಾಡ್ಬೋದು ನೀವು. ಸೊ ಎಸ್, ಈಸಿ ಆಗುತ್ತೆ, ಪ್ರಾಬ್ಲಮ್ ಇಲ್ಲ. ಫೋನ್ ನಂಬರ್ ವೆರಿಫೈಡ್. ಸೊ ಹೇಳಿದೆ ಅಲ್ಲ, ಮುಗೀತು, ವೆರಿಫೈ ಆಗಿದೆ. ಈಗ ಬರೋಣ ಚಾನಲ್ಗೆ ಹೋದಾಗ, ಫೀಚರ್ ಎಲಿಜಿಬಿಲಿಟಿಗೆ ಹೋದಾಗ ನೋಡಿ ಎನೇಬಲ್ ಆಯಿತು. ನೀವಲ್ಲಿ ನೋಡ್ತಾ ಇರ್ಬೋದು ನನ್ನ ಕರ್ಸರ್ ಎನೇಬಲ್ ಆಗಿದೆ. ನನ್ನ ವೀಡಿಯೋ ಕರೆಕ್ಟಾಗಿ ಕಾಣಿಸ್ತಿರುತ್ತೆ ಕಾರ್ನರಲ್ಲಿ, ಗೊತ್ತಿಲ್ಲ, ಚೆಕ್ ಮಾಡಬೇಕು. ಸೊ ಈಗ ನಾನು ಅಡ್ವಾನ್ಸ್ ಫೀಚರ್ನ ಕೂಡ ಆಕ್ಸೆಸ್ ಮಾಡ್ಬೋದು. ಆಕ್ಸೆಸ್ ಮಾಡೋಕ್ಕೆ ಏನು ಮಾಡಬೇಕು? ವಿಡಿಯೋ ವೆರಿಫಿಕೇಷನ್, ವ್ಯಾಲಿಡ್ ID, ಚಾನಲ್ ಹಿಸ್ಟ್ರಿ ಸದ್ಯಕ್ಕೆ ಏನೂ ಇಲ್ಲ, ಅದು ಡಿಫಾಲ್ಟ್ ಫ್ಯೂಚರಲ್ಲಿ ತಗೊಳುತ್ತೆ. ಈಗ ಸದ್ಯಕ್ಕೆ ನಾನು ವಿಡಿಯೋ ವೆರಿಫಿಕೇಷನ್ ಮಾಡ್ಕೋಬೇಕು. ಅಲ್ಲಿ ನೋಡ್ಬೋದು ನೀವು, ಸಿಂಪ್ಲಿ ಲುಕ್ ಅಟ್ ಯುವರ್ ಫೋನ್ಸ್ ಕ್ಯಾಮ್ರಾ ಆ್ಯಂಡ್ ಫಾಲೋ ದ ಪ್ರಾಂಪ್ಟ್ಸ್, ಲುಕ್ ಅಪ್ ಆರ್ ಡೌನ್ ಎಕ್ಸೆಟ್ರಾ ಟು ಗೆಟ್ ಕ್ವಿಕ್ ಆಕ್ಸೆಸ್ ಟು ಅಡ್ವಾನ್ಸ್ ಫೀಚರ್. ಅವ್ರು ಹೇಳ್ತಾರೆ ಲೆಫ್ಟ್ ತಿರುಗಿ ರೈಟ್ ತಿರುಗಿ ಅಂತ, ನೀವು ಮಾಡಬೇಕಷ್ಟೇ, ಬೇರೆ ಏನಿಲ್ಲ. ಇದು ನಾನು ಮಾಡ್ತೀನಿ, ಆಮೇಲೆ ಮಾಡ್ಕೋತೀನಿ ವಿಡಿಯೋ ಆದಮೇಲೆ. ಅಪ್ಲೋಡ್ ಡಿಫಾಲ್ಟ್ಸ್ ಪ್ರಾಬ್ಲಮ್ ಇಲ್ಲ. ಕ್ಯಾಟಗರಿ ಎಸ್, ಗೇಮಿಂಗ್, ಬಿಕಾಸ್ ಹೆಸರಲ್ಲೇ ಗೇಮಿಂಗ್ ಅಂತ ಇದೆ. ಸೊ ಎಸ್, ಗೇಮಿಂಗೇ ಇಡ್ತೀನಿ ನಾನು. ವಿಡಿಯೋ ಲ್ಯಾಂಗ್ವೇಜ್ ನಾನು ಚೇಂಜ್ ಮಾಡ್ಕೋಬೋದು. ಕನ್ನಡ 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 ಎಸ್, ವಿಡಿಯೋ ಲ್ಯಾಂಗ್ವೇಜ್ ಕನ್ನಡ. ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡೋಕ್ಕೆ ಹೋಗಲ್ಲ, ಬಿಟ್ಬಿಡ್ತೀನಿ. ಕ್ಯಾಪ್ಷನ್ಸ್, ನನ್ನ ವಿಡಿಯೋ ವರ್ಷನ್ ಕ್ಯಾಪ್ಷನ್ಸ್ ಯೂಸ್ ಇಲ್ಲ. ಮಾಡ್ರೇಷನ್ ನನ್, ಅಂದರೆ ಕಮೆಂಟ್ಸ್, ಹೈಡ್ ಕಮೆಂಟ್ಸ್ ಏನೇನೋ ಇರುತ್ತಲ್ಲ ಅದೆಲ್ಲ ಬೇಡ. ಕಮೆಂಟ್ಸೇ ಬರಲ್ಲ ವೀಡಿಯೋಸ್ಗೆ, ಹೈಡ್ ಮಾಡಿ ಏನು ಮಾಡಲಿ ನಾನು? ಕಮೆಂಟ್ ಮಾಡಿ. ಯೂಟ್ಯೂಬ್ ಚಾನಲ್ ಈಸ್ ರೆಡಿ ಟು ಯೂಸ್. ಸೊ ಈ ಒಂದು ಪ್ರೈಮರಿ ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೊಂಡ್ಮೇಲೆ ನಿಮ್ಮ ಚಾನಲ್ಗೆ ಒಂದು ವ್ಯಾಲ್ಯೂ ಬರುತ್ತೆ, ರೀಚ್ ಜಾಸ್ತಿ ಸಿಗುತ್ತೆ. ಅದಾದಮೇಲೆ ತುಂಬ ಜನಕ್ಕೆ ನಿಮ್ಮ ವೀಡಿಯೋಸ್ ರೀಚ್ ಆಗುತ್ತೆ. ಸೊ ಇದು ಒಂದು ಶಾರ್ಟ್ ವಿಡಿಯೋ. ನಿಮ್ಮ ಚಾನಲ್ ಹೆಂಗೆ ಕ್ರಿಯೇಟ್ ಮಾಡ್ಕೋಬೇಕು, ಸೆಟ್ಟಿಂಗ್ಸ್ಗೆ ಹೋಗ್ಬೇಕು. ಆ್ಯಕ್ಚುಲಿ F11 ಯೂಟ್ಯೂಬ್ಗೆ ಹೋಗ್ತೀರಾ. ಯೂಟ್ಯೂಬ್ಗೆ ಹೋಗಿದ ತಕ್ಷಣ ಮೇಲ್ಗಡೆ ನಿಮ್ಮ ಅಕೌಂಟ್ ಏನು ಡಿಸ್ಪ್ಲೇ ಆಗ್ತಿರುತ್ತೆ, ಕ್ಲಿಕ್ ಮಾಡ್ತೀರಾ.
ಸೆಟ್ಟಿಂಗ್ಸ್ ಪೇಜ್ ಓಪನ್ ಆಗುತ್ತೆ. ಸೆಟ್ಟಿಂಗ್ಸಲ್ಲಿ ನೀವು ನಿಮ್ಮ ನಿಮ್ಮ ಮೇಲ್ ಐ ಡಿ ಏನಿದೆ ಅಲ್ಲಿ ನೀವು ನಿಮ್ಮ ಅಕೌಂಟ್ಸ್ನ ಹಾಕೋಬೇಕು. ಸೆಟ್ಟಿಂಗ್ಸ್ಗೆ ಹೋಗ್ತೀರಾ, ಆ್ಯಡ್ ಆರ್ ಮ್ಯಾನೇಜ್ ಯುವರ್ ಚಾನಲ್ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿತ್ತು ನೋಡಿ, ಮೋಟೋರೇಟ್ ಕನ್ನಡ, ನನ್ನ ಮೇಲ್ ಐ ಡಿಲಿ ಮೋಟೋರೇಟ್ ಕನ್ನಡ ಮತ್ತು ಮೋಟೋರೇಟ್ ಗೇಮಿಂಗ್ 2 ಚಾನಲ್ ಇದೆ. ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡ್ಬೋದು ನಾನು. ಸೊ ಎಸ್, ಈ ಥರ ಕ್ರಿಯೇಟ್ ಚಾನಲ್ ಅಂತ ಕ್ಲಿಕ್ ಮಾಡ್ತೀರಾ, ನೇಮ್ ಹ್ಯಾಂಡಲ್ ಪ್ರೆಸ್ ಮಾಡ್ತೀರಾ, ಕ್ರಿಯೇಟ್ ಯುವರ್ ಚಾನಲ್ ಅಂತ ಇಲ್ಲಿ ಆಪ್ಷನ್ ಇದೆ, ಪ್ರೆಸ್ ಮಾಡ್ತೀರಾ, ಚಾನಲ್ ಕ್ರಿಯೇಟ್ ಆಗುತ್ತೆ. ಸೊ ಎಸ್, ಇದು ಚಾನಲ್ನ ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂತ ಆಗಿತ್ತು. ಹೋಪ್ ಅಗೇನ್ ಚಾನಲ್ನ ಕ್ರಿಯೇಟ್ ಮಾಡಿ ಬೇಸಿಕ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಏನೇನಿದೆ ಅದನ್ನ ಹೆಂಗೆ ಮಾಡ್ಕೋಬೇಕು ಅಂತ ವಿಡಿಯೋ ಆಗಿತ್ತು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಕೆಲವೊಬ್ಬರಿಗೆ ಯಾರು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ, ಯಾರು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅನ್ಕೋತಿದ್ದಾರೆ, ಅವ್ರ ಪ್ಯಾಷನ್. ನಂತರ ನಾನು ಇದನ್ನೆಲ್ಲ ಒಂದು ಟೈಮಲ್ಲಿ ಕುತ್ಕೊಂಡು ನೋಡಿ ಅರ್ಥ ಮಾಡಿಕೊಂಡು ಇದೆಲ್ಲ ಮಾಡಬೇಕು, ಆವಾಗಲೇ ಕ್ಲಿಕ್ ಆಗೋದು ಅಂತ ಯೋಚನೆ ಮಾಡಿ ಎಲ್ಲ ಸೆಟ್ ಮಾಡಿ ಸೆಟ್ಟಿಂಗ್ಸಲ್ಲಿ ಮಾಡಿದವನು. ಇವತ್ತು ಅದೇ ಸೆಟ್ಟಿಂಗ್ಸ್ನ ಇನ್ನೊಬ್ರಿಗೆ ಹೇಳ್ಕೊಡ್ತಾ ಇದ್ದೀನಿ, ಖುಷಿ ಆಗ್ತಾ ಇದೆ. ಸೊ ನೀವು ಈ ಥರ ಮಾಡಿ ಒಂದು ಚಾನಲ್ ಕ್ರಿಯೇಟ್ ಮಾಡಿ ಇನ್ನೊಬ್ರಿಗೆ ನೀವು ಹೇಳ್ಕೊಡ್ತೀರಾ. ಇದೇ ಥರ ಆ ಕಮ್ಯುನಿಟಿ ಬೆಳೀತಾ ಹೋಗುತ್ತೆ. ಸೊ ಎಸ್, ಇದು ಒಂದು ಶಾರ್ಟ್ ವಿಡಿಯೋ ಆಗಿತ್ತು. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಮೋಟೋರೇಟ್ ಗೇಮಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೈನಿಂಗ್ ಆಫ್.